ಶಿರಸಿಯ ಶ್ರೀ ಮಾರಿಕಾಂಬಾ ಯುವಕ ಮಂಡಳಿಯ ಸಾರ್ವಜನಿಕ ಶ್ರೀ ಗಜಾನನೋತ್ಸವ ಮಂಡಳಿಯವರು ಪ್ರತಿಷ್ಠಾಪಿಸಿದ ಗಜಗಾತ್ರದ ಗಣಪ ಮತ್ತು ಅದ್ದೂರಿ ಮಂಟಪ ಜನಾಕರ್ಷಣೆಯ ಕೇಂದ್ರಬಿಂದುವಾಗಿದೆ. ಶಿರಸಿಯ ಪ್ರತಿಷ್ಠಿತ ಸಾರ್ವಜನಿಕ ಗಜಾನನೋತ್ಸವ ಮಂಡಳಿಗಳಲ್ಲೊಂದಾದ ಶ್ರೀ ಮಾರಿಕಾಂಬಾ ಯುವಕ ಮಂಡಳಿ ಈ ಬಾರಿ ವಿಶೇಷವಾದ ರೀತಿಯಲ್ಲಿ ಸಾರ್ವಜನಿಕ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿದೆ. ಗಜಾನನೋತ್ಸವ ಮಂಡಳಿಯವರು 50ನೇ ವರ್ಷದ ಸುವರ್ಣ ಸಂಭ್ರಮದ ಪ್ರಯುಕ್ತ ಸುಮಾರು 12 ಅಡಿ ಎತ್ತರದ ಗಜಗಾತ್ರದ ಗಣಪತಿಯನ್ನು ನಿರ್ಮಿಸಿದ್ದಾರೆ. ಇದು ಶಿರಸಿಯಲ್ಲಿ ಜನಾಕರ್ಷಣೆಯ ಕೇಂದ್ರಬಿಂದುವಾಗಿದೆ. ಗಣಪತಿ ಮೂರ್ತಿಗೆ ತಕ್ಕಂತೆ ಅದ್ದೂರಿಯಾಗಿ ಮಂಟಪವನ್ನು ನಿರ್ಮಿಸಿದ್ದಾರೆ. ಮೊದಲ ನೋಟದಲ್ಲಿ ಈ ಸಾರ್ವಜನಿಕ ಗಣೇಶ ನಿಮ್ಮ ಮನಸ್ಸು ಸೆಳೆಯುತ್ತದೆ. ಥೇಟ್ ದೇವಸ್ಥಾನದ ಮಾದರಿಯಲ್ಲೇ ಮಂಟಪವನ್ನು ಸಿದ್ಧಪಡಿಸಲಾಗಿದ್ದು, ಚಿನ್ನದ ಬಣ್ಣದ ವಿಹಂಗಮ ನೋಟ ಭಕ್ತ ಜನರನ್ನು ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಈ ಸುಂದರವಾದ ಮಣ್ಣಿನ ಮಂಗಲ ಮೂರ್ತಿಯನ್ನ ಮಾರಿಗುಡಿ ದೇವಾಲಯದ ಅರ್ಚಕರಾಗಿರುವ ಸುರೇಶ್ ಪೂಜಾರಿ ರಚನೆ ಮಾಡಿದ್ದು, ನೋಡುಗರಲ್ಲಿ ಭಯಭಕ್ತಿ ಇಮ್ಮಡಿಸುವಂತೆ ಮಾಡಿದೆ. ಎಲ್ಲ ನಮಗೆ ದಾನಿಗಳು ನಾವು ಹೇಳಿದಾಗೆ ಪಾಪ ನಮಗೆ ಸ್ಪಂದಿಸಿದ್ದಾರೆ. ಅವರಿಗೆ ನಾನು ಯುವಕ ಮಂಡಳಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಹಾಗೆ ನಮ್ಮ ಕಮಿಟಿಯ ಎಲ್ಲ ಸದಸ್ಯರು ಹಗಲಿರುಳು ರಾತ್ರಿ ಕೆಲಸ ಮಾಡಿ ಇಂಥ ಭವ್ಯ ಮಂಟಪಕ್ಕೆ ಸಹಕಾರ ಮಾಡಿದ್ದಾರೆ. ಹಾಗೆ ನಾವು ಅವರ ಎದುರಿಗೆ ಲೈಟಿಂಗಿಗೂ ಮಾಡಿದ್ದಾರೆ. ಎಲ್ಲ ನಮ್ಮ ಕಮಿಟಿಯ ಎಲ್ಲ ಸದಸ್ಯರಿಗೂ ಹಾಗೂ ಕಮಿಟಿಯ ಪದಾಧಿಕಾರಿಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಮಂಡಳಿಯವರು ಭಾಳ ಸಹಕಾರ ಕೊಟ್ಟಿದ್ದಾರೆ. ಹಾಗೂ ನಮ್ಮ ಸುರೇಶ್ ಪೂಜಾರಿಯವರು ಪ್ರತಿ ವರ್ಷ ಗಣಪತಿ ಮಾಡಿ ಈ ಸಲ ಅತಿ ದೊಡ್ಡ ವಿಜೃಂಭಣೆ 12 ಫುಟಿನ ಗಣಪತಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಬಾಕಿದ ನಮ್ಮ ಶ್ರೀ ಮಾರಿಕಾಂಬಾ ಯುವಕ ಮಂಡಳಿ 50ನೇ ವರ್ಷದ ಒಂದು ಸುವರ್ಣ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಈ ಒಂದು ಕಾರ್ಯಕ್ರಮ ನಾವು ಹುಟ್ಟಾಕಿದ್ದು 1974ರಲ್ಲಿ ನಮ್ಮ ನಾಗಭೂಷಣ್ ಗೌಡ್ ಗಣಪತಿಯನ್ನು ಇಟ್ಟು ಅಲ್ಲಿಂದ ಪ್ರಾರಂಭ ಮಾಡಿದ ಗಣಪತಿ ಇವತ್ತಿಗೆ ಈ ಮಾರಿಕಾಂಬಾ ಕಲ್ಯಾಣ ಮಂಟಪದಲ್ಲಿ 49ನೇ ವರ್ಷ ತನಕ ಮಾಡಿದ್ವಿ. ಈ ವರ್ಷ 50ನೇ ವರ್ಷ ಸುವರ್ಣ ಸಂದರ್ಭ ಅಂತೇಳಿ ವಜ್ರಮಣೆ ಮಾಡಬೇಕಂತೇಳಿ ಈ ಹೊರಗಡೆ ಮಾರಿಕಾಂಬಾ ಕಲ್ಯಾಣ ಮಂಟಪದ ಹಿಂದೆ ಇಷ್ಟು ದೊಡ್ಡ 100 ಫುಟ್ ಉದ್ದದ ಈ ಅರಮನೆ ಸೆಟ್ಟಿಂಗ್ ಹೊಡೆದು ಈ 16ರದ ಈ ಗಣಪತಿಯನ್ನು ಇಟ್ಟಿದ್ದೇವೆ. ಒಮ್ಮೆ ನೋಡಿದರೆ ನೋಡುತ್ತಲೇ ಇರುವಷ್ಟರ ಮಟ್ಟಿಗೆ ಗಣಪನ ಮೂರ್ತಿ ಸೃಷ್ಟಿಯಾಗಿದ್ದು, ಈ ಬಾರಿಯೂ ಗಜಾನನೋತ್ಸವ ಮಂಡಳಿಯ ಅಧ್ಯಕ್ಷ ನಾಗೇಶ ದೇವಳಿ, ಗೌರವಾಧ್ಯಕ್ಷ ಗಣಪತಿ ನಾಯ್ಕ್ ಹಾಗೂ ಕಮಲಾಕರ್ ತುಮಕೂರು ತಮ್ಮ ಸಂಪೂರ್ಣವಾದ ಸಹಕಾರ ನೀಡಿದ್ದಾರೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.